ಸರ್ ದೇವನಹಳ್ಳಿ ಏರ್ಪೋರ್ಟ್ ಇಂದ ಎಕ್ಸಾಕ್ಟ್ 10 ನಿಮಿಷಕ್ಕೆ ಈ ಲೇಔಟ್ಗೆ ರೀಚ್ ಆಗ್ತೀರಾ. ಸರ್ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಒಂದ್ ಸೈಟಿನ ಬೆಲೆ ಕೋಟ್ಯಾಂತರ ರೂಪಾಯಿ ಇದೆ. ಇಂತ ಕೋಟಿ ದುಡಿಯೋ ಜಾಗದಲ್ಲಿ ಕಡಿಮೆ ಬೆಲೆಗೆ ಸೈಟ್ ಗಳನ್ನ ಕೊಡ್ತಾ ಇದೀವಿ. ಸರ್ ಬೇರೆ ಕಡೆ ಎಕರೆ ಗಟ್ಟಲೆ ಜಮೀನ್ ಇರೋದು ಒಂದೇ, ಇಲ್ಲಿ ಒಂದ್ ಸೈಟ್ ಇರೋದು ಒಂದೇ, ಅಷ್ಟು ಬೆಲೆ ಬಾಳುವಂತ ಜಾಗ ಇದು. ಸರ್ ಬೇರೆ ಕಡೆ 10-20 ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೇನೆ ಪ್ರಾಫಿಟ್ ಬರಲ್ಲ, ಅಂತದ್ರಲ್ಲಿ ಇಲ್ಲಿ ಒಂದ್ ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ 10-20 ಕೋಟಿನೇ ದುಡಿತೀರಾ. ನಂದಿ ಬೆಟ್ಟದಿಂದ 5 ನಿಮಿಷ, ಈಶಾ ಫೌಂಡೇಶನ್ ಇಂದ 10 ನಿಮಿಷಕ್ಕೆ ಈ ಲೇಔಟ್ಗೆ ರೀಚ್ ಆಗ್ಬೋದು. ರೇರ ರಿಜಿಸ್ಟರ್ಡ್ ಹಾಗೆ ಇಂಡಿವಿಜುವಲ್ ಈ ಖಾತಾ ಇರೋ ಸೈಟ್ ಗಳನ್ನ ಎಷ್ಟು ಕಮ್ಮಿ ಬೆಲೆ ಕೊಡ್ತಾ ಇದೀವಿ ಅಂದ್ರೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಪ್ರೈಸ್ ಏನು, ಡೆವಲಪ್ಮೆಂಟ್ ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್ ಇದೇ ನೋಡಿ ಲೇಕ್ ಪಾಯಿಂಟ್ ಲೇಔಟ್, ಸುಮಾರು 2 ಎಕರೆ 30 ಗುಂಟೆಲಿ ನಿರ್ಮಾಣ ಮಾಡಿ ಸುಮಾರು 44 ಸೈಟ್ಸ್ ಗಳು ಬರುತ್ತೆ. ನೀವು ನೋಡ್ತಿದ್ದೀರಲ್ಲ, ಈ ಒಂದು ಹೈವೇ ಬಂದು ಬ್ಯಾಂಗ್ಳೂರ್ ಹೈದರಾಬಾದ್ NH4 ಹೈವೇ ಅಂದ್ರೆ ಏರ್ಪೋರ್ಟ್ ಹೈವೇಗೆ ಅಟ್ಯಾಚ್ ಆಗಿನೇ ಈ ಲೇಔಟ್ ಮಾಡಿದ್ದಾರೆ. ಹಾಗಿದ್ರೆ ಬನ್ನಿ ಒಳಗೆ ಡೆವಲಪ್ಮೆಂಟ್ಸ್ ಪ್ರೈಸ್ ಏನೇನಿದೆ ಅಂತ ನೋಡ್ಕೊ ಬರೋಣ. ಈ ಲೇಔಟ್ ಅಲ್ಲಿ ಡೆವಲಪ್ಮೆಂಟ್ಸ್ ಅಂತ ನೋಡೋದಾದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಷನ್ ವರ್ಕ್ಸ್ ನಡೀತಿದೆ. ಇನ್ನು ಲೇಔಟ್ಗೆ ಎಂಟ್ರಿ ಕೊಡ್ತಿದ್ದಂಗೆನೆ ನಿಮ್ಗೆ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಕೂಡ ಬರುತ್ತೆ. ಜೊತೆಗೆ ನಿಮ್ಗೆ ವಾಕಿಂಗ್ ಪಾತ್ ಕೂಡ ಕೊಟ್ಟು ಆಪೋಸಿಟ್ಗೆ ನಿಮ್ಗೆ ಉದ್ದಕ್ಕೂ ಪ್ಲಾಂಟೇಶನ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ವಿಶೇಷವಾಗಿ 30 ಫೀಟ್ CC ರೋಡ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಆಸ್ ಯೂಶುವಲ್ 24/7 ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ ಸಪ್ಲೈ, ಸೀವೇಜ್ ಸಿಸ್ಟಮ್ ಆಗಿರ್ಬೋದು, ಡ್ರೈನೇಜ್ ಸಿಸ್ಟಮ್, ಸುತ್ತ ಗೇಟೆಡ್ ಕಮ್ಯುನಿಟಿ ಕೂಡ ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಒಂದು ಲೇಔಟ್ ಅಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು ಎಲ್ಲ ಕೂಡ ಬರ್ತಾ ಇದೆ. ಜೊತೆಗೆ ನೀವು ನೋಡ್ತಿರ್ಬೋದು CAಗೆ ಅಂತಾನೆ ನಮ್ಮ ಗವರ್ಮೆಂಟ್ ಕಡೆಯಿಂದ ವಿಶೇಷವಾಗಿ ಭವನ ಕೂಡ ನಿರ್ಮಾಣ ಆಗಿದೆ. ನಮ್ಮ ಒಂದು ಲೇಔಟ್ಗೆ ಲೇಕ್ ಪಾಯಿಂಟ್ ಅಂತಾನೆ ಯಾಕೆ ಹೆಸರಿಟ್ಟಿದ್ವಿ ಅಂದ್ರೆ, ನೀವು ಕಾಣಿಸ್ತಿದ್ಯಲ್ಲ ಆ ಹಾರೋ ಬಂಡೆ ಲೇಕ್ ಪಕ್ಕದಲ್ಲೇನೆ ನಮ್ಮ ಲೇಔಟ್ ಮಾಡಿರೋದ್ರಿಂದ ನೀವು ಒಂದೊಳ್ಳೆ ಲೇಕ್ ವ್ಯೂನ ಎಂಜಾಯ್ ಮಾಡಬಹುದು. ಇನ್ನು ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಅಂತ ನೋಡೋದಾದ್ರೆ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ತಿಳಿಸ್ಕೊಟ್ಟೆ, ದೇವನಹಳ್ಳಿ ಏರ್ಪೋರ್ಟ್ ಇಂದ ಕೇವಲ 10 ನಿಮಿಷಕ್ಕೆ ಇಲ್ಲಿಗೆ ರೀಚ್ ಆಗ್ತೀರಾ. ಇನ್ನು ನಂದಿ ಬೆಟ್ಟಕ್ಕೆ ಹೋಗಬೇಕು ಅಂದ್ರೆ 5 ನಿಮಿಷಕ್ಕೆ ಹೋಗ್ಬೋದು, ಇಲ್ಲ ಈಶಾ ಫೌಂಡೇಶನ್ ಹೋಗಬೇಕು ಅಂದ್ರೆ ಕೇವಲ 10 ನಿಮಿಷಕ್ಕೆ ಹೋಗ್ಬೋದು. ಇನ್ನು ಸ್ಕೂಲ್ಸ್, ಕಾಲೇಜಸ್ ಹಾಗೆ ಹಾಸ್ಪಿಟಲ್ಸ್ ಅಂತ ನೋಡೋದಾದ್ರೆ ಗೀತಮ್ ಯೂನಿವರ್ಸಿಟಿ, ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗು, SJC ಕಾಲೇಜು ಹಾಗೆ ಶ್ರೀ ಸತ್ಯಸಾಯಿ ಸರಳ ಮೆಮೋರಿಯಲ್ ಹಾಸ್ಪಿಟಲ್, ಇನ್ನು ವಿಶೇಷವಾಗಿ KIDB ಇಂಡಸ್ಟ್ರಿಯಲ್ ಕೂಡ ಹತ್ರ ಇದೆ. ಜೊತೆಗೆ ನೀವು ಶಾಪಿಂಗ್ ಮಾಡ್ತೀರಾ ಅಂದ್ರೆ ಪಕ್ಕದಲ್ಲೇ ನಿಮಗೆ ಡಿಮಾರ್ಟ್ ಕೂಡ ಇದೆ. ಇನ್ನು ಕನೆಕ್ಟಿವಿಟಿ ಅಂತೂ ತುಂಬಾನೇ ಸಿಂಪಲ್, ಯಾಕಂದ್ರೆ ಬ್ಯಾಂಗ್ಳೂರ್ ಹೈದರಾಬಾದ್ NH44 ಹೈವೇಗೆ ಅಟ್ಯಾಚ್ ಆಗಿನೇ ಈ ಲೇಔಟ್ ನ ಮಾಡಿದೀವಿ. ಸೊ ಹಾಗಾಗಿ ನೀವು ಏರ್ಪೋರ್ಟ್ಗೂ ಈಸಿಯಾಗಿ ರೀಚ್ ಆಗ್ಬೋದು, ಈ ಕಡೆ ಚಿಕ್ಕಬಳ್ಳಾಪುರ್ಗೂ ಈಸಿಯಾಗಿ ರೀಚ್ ಆಗ್ಬೋದು. ಜೊತೆಗೆ ನಮ್ಮ ಲೇಔಟ್ ಹತ್ರದಲ್ಲೇ ನಿಮಗೆ ಫೆರಿಫೆರಲ್ ರಿಂಗ್ ರೋಡ್ ಇರೋದ್ರಿಂದ ನೀವು ಹೊಸೂರು, ಹೊಸಕೋಟೆ, ದಾಬಸ್ಪೇಟೆಗೂ ಕೂಡ ಈಸಿಯಾಗಿ ಕನೆಕ್ಟಿವಿಟಿ ಇದೆ. ಇನ್ನು ಟೋಟಲ್ ಆಗಿ ನಿಮಗೆ 44 ಸೈಟ್ಸ್ ಗಳು ಬರುತ್ತೆ. ಹಾಗೆ ಡೈಮೆನ್ಷನ್ಸ್ ಅಂತ ನೋಡೋದಾದ್ರೆ ನಿಮಗೆ 30-40, 40-40, 40-50 ಹಾಗೆ ಆಲ್ ಫೇಸಸ್ ಅಲ್ಲಿ ಸೈಟ್ಸ್ ಗಳು ಕೂಡ ಅವೈಲೇಬಲ್ ಇದೆ. ಇನ್ನು ಪ್ರೈಸ್ ವಿಚಾರಕ್ಕೆ ಬಂದ್ರೆ ಪರ್ ಸ್ಕ್ವೇರ್ ಫೀಟ್ ಗೆ 4250 ರೂಪಾಯಿ ಇದೆ. ಆದ್ರೆ ಯಾರ್ಯಾರೆಲ್ಲ ಬೇಗ ಬಂದು ಇಲ್ಲಿ ಸೈಟ್ಸ್ ಗಳನ್ನ ಬುಕ್ ಮಾಡ್ಕೊಳ್ತಾ ಇದ್ದಾರೆ ಎಲ್ರಿಗೂ ಕೂಡ ಪರ್ ಸ್ಕ್ವೇರ್ ಫೀಟ್ ಗೆ ಕೇವಲ 3999 ರೂಪಾಯಿ ಕೋಟ್ ಮಾಡ್ತಾ ಇದೀವಿ. ಇಷ್ಟು ಕಮ್ಮಿ ಬೆಲೆಗೆ ನಿಮ್ಗೆ ಎಲ್ಲೂ ಕೂಡ ಸಿಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತು ಏರ್ಪೋರ್ಟ್ ಸುತ್ತಮುತ್ತ ನೀವು ಎಲ್ಲೇ ವಿಚಾರಿಸಿದ್ರು ಪರ್ ಸ್ಕ್ವೇರ್ ಫೀಟ್ ಗೆ ಏನಿಲ್ಲ ಅಂದ್ರೆ 8,000-9,000 ರೂಪಾಯಿ ಕೋಟ್ ಮಾಡ್ತಾರೆ. ಆದ್ರೆ ನಾವು ನಿಮ್ಗೆ ಅತಿ ಕಡಿಮೆ ಬೆಲೆಗೆ ಸೈಟ್ ಗಳನ್ನ ಕೊಡ್ತಾ ಇದೀವಿ, ಬೇಗ ಬಂದು ಇಲ್ಲಿ ಬುಕ್ ಮಾಡ್ಕೊಳ್ಳಿ. ಇನ್ನು ಡಾಕ್ಯುಮೆಂಟೇಶನ್ ಅಂತ ನೋಡೋದಾದ್ರೆ ಕೂಡ ಅಪ್ರೂವಲ್ ಅಂದ್ರೆ ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಅಪ್ರೂವಲ್ ಆಗಿ, ರೇರಾ ಅಪ್ರೂವಲ್ ಕೂಡ ಆಗಿ ಪ್ರತಿಯೊಂದು ಸೈಟ್ಗೂ ಕೂಡ ಇಂಡಿವಿಜುವಲ್ ಈ ಖಾತಾ ಆಗಿದೆ. ಈ ಒಂದು ಲೇಔಟ್ ಅಲ್ಲಿ ಸೈಟ್ ನ ತಗೋಬೇಕು, ದುಡ್ಡಿಲ್ಲ ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ ಇಂಥ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಆಲ್ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಅಪ್ ಟು 75-80% ಲೋನ್ ಅಪ್ರೂವಲ್ ಕೂಡ ಮಾಡಿಸ್ಕೊಡ್ತೀವಿ. ಸೊ ಈ ಒಂದು ಜಾಗದಲ್ಲಿ ಸೈಟ್ ಗಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇರೋದ್ರಿಂದ ಆದಷ್ಟು ಫ್ಯಾಮಿಲಿ ಸಮೇತ ಈ ಒಂದು ಲೇಔಟ್ಗೆ ವಿಸಿಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಸೈಟ್ ಓಕೆ ಆದಲ್ಲಿ ಇಮಿಡಿಯೇಟ್ ಡಾಕ್ಯುಮೆಂಟೇಶನ್ ತಗೊಂಡೋಗಿ ನಿಮ್ಗೆ ಗೊತ್ತಿರೋ ಒಬ್ಬರಲ್ಲ ಇಬ್ರು ಲಾಯರ್ಸ್ಗೆ ತೋರಿಸಿ ಓಕೆ ಆದಲ್ಲಿ ನೆಕ್ಸ್ಟ್ ಪ್ರೊಸೀಜರ್ಗೆ ಮೂವ್ ಆನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.